ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಸಮಾಜದ ಮುಖಂಡರಿಂದ ಶಾಂತಿ ಸಭೆ ನಡೆಸಲಾಯಿತು. ಶಾಂತಿ ಕಾಪಾಡುವಂತೆ ಪಿಐ ಕೆಂಚಾರೆಡ್ಡಿ ಸಲಹೆ ನೀಡಿದರು. ಭಾವೈಕ್ಯತೆ ಸಾರೋಣ ಎಂದು ಕಾಂಗ್ರೆಸ್ ಮುಖಂಡ ರೆಹಮತ್ ಅಲಿ ಹೇಳಿದರು. ಸೌಹಾರ್ದತೆಯಿಂದ ಹಬ್ಬ ಆಚರಿಸೋಣ ಎಂದು ವಕೀಲ ಶ್ಯಾಮಸುಂದರ್ ನಾಯಕ ಹೇಳಿದರು. ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನು ಮಾನ್ವಿ ತಾಲೂಕಿನ ಜನತೆ ಶಾಂತಿಯುತವಾಗಿ ಆಚರಿಸಬೇಕೆಂದು ಪಿಐ ಸೋಮಶೇಖರ ಕೆಂಚಾರೆಡ್ಡಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಬುಧವಾರ ನಡೆದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಾನ್ವಿ ಠಾಣೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರನ್ನ ಕೇಳಿದಾಗ ಶಾಂತ ರೀತಿಯ ಪಟ್ಟಣದ ಜೊತೆಗೆ ಯಾವುದೇ ಗಲಾಟೆಯಾಗುವ ಇತಿಹಾಸ ಮಾನ್ವಿಯಲ್ಲಿ ಇಲ್ಲ ಎಂದು ಹೇಳಿದ್ದಾರೆಂದರೆ ಇಂಥ ಊರಲ್ಲಿ ಸೇವೆ ಸಲ್ಲಿಸಿ ನಿಮ್ಮೊಂದಿಗೆ ಪ್ರೀತಿಯಿಂದ ಸಾಗೋಣ ಎಂದರು. ಮಾನ್ವಿಯ ಇತಿಹಾಸವನ್ನು ನೋಡಿದರೆ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದವರು ಅಕ್ಕರೆಯಿಂದ ಸ್ವಾಗತಿಸಿದರೆ ಮುಸ್ಲಿಂ ಹಬ್ಬದ ಸಂದರ್ಭದಲ್ಲಿ ಹಿಂದೂ ಬಾಂಧವರು ಅಕ್ಕರೆಯಿಂದ ಶರ್ಬತ್ ನೀಡುವ ಭಾವೈಕ್ಯತೆ ಮಾನ್ವಿಯಲ್ಲಿ ಇದೆ ಎಂದು ಕಾಂಗ್ರೆಸ್ ಮುಖಂಡ ರೆಹಮತ್ ಅಲಿ ತಿಳಿಸಿದರು. ನಮ್ಮ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು. ನಾವು ಯುಗಾದಿ ಹಬ್ಬಕ್ಕೆ ಅವರನ್ನು ಹೋಗಿ ಅವರ ಮನೆಗಳಿಗೆ ಹೋಗಿ ಬೇವು ಮತ್ತು ಬೆಲ್ಲ ಇರುತ್ತಲ್ಲ, ಈ ರೀತಿಯ ವಿಶ್ವಾಸ ಪ್ರೀತಿ ವಿಶ್ವಾಸದಿಂದ ನಾವು ಜೀವನ ನಡೆದುವಾಗ ಮಾತ್ರ ಇದು ಭಾರತ ಸಂಸ್ಕೃತಿ ಎದ್ದು ತೋರ್ತಿದೆ. ಈ ಶಾಂತಿ ಸಭೆಗೆ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ PI ಸಾಹೇಬರಿಗೆ ಧನ್ಯವಾದಗಳು ತಿಳಿಸುತ್ತಾ ನಾನು ಎರಡು ಅಪ್ಪಯ್ಯ ನಾಯಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಲ್ಲಿವರೆಗೆ ರಾಜ ವೆಂಕಟ ನಾಯಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಲ್ಲಿವರೆಗೆ ನಾನು ಇತಿಹಾಸ ತೋರಿಸ್ತೀನಿ. ಇದು ನಮ್ಮ ಸುವರ್ಣಾಕ್ಷರಗಳಲ್ಲಿ ಬರಿಬೇಕು. ಮಾನ್ವಿದು ಒಂದು ಇತಿಹಾಸ. ಗಣೇಶನ ಹಬ್ಬವೇ ಇರಲಿ, ದಸರಾ ಇರಲಿ, ಮೊಹರಂ ಇರಲಿ, ನಾನು ಯಾಕೆ ನಮ್ಮ ಕೌನ್ಸಿಲರ್ ನಾನು ಯಾಕೆ ಭಾಷೆಯನ್ನು ಯಾಕೆ ಹೇಳಿದೆ ಮಾತಾಡಂತ ಹೇಳಿದರೆ, ನನ್ನ ಹಿಂದೆನೇ ಆತಿರ್ತಾರೆ, ನನ್ನ ಬೆನ್ನಿಗೆ ಹತ್ತೇ ಹತ್ತಿರ್ತಾರೆ. ನಾವು 1975ರಿಂದ ಇವತ್ತಿನ ಮಾನ್ವಿ ಹೆಂಗ ಏನು ಎಂತ ಯಾವ ಜನ ಎಂತ ಅಂತಂದು ನಾವೊಂದು 5-6 ಜನ ಕೇಳಿದ್ರು. ಬ್ಯಾಚ್ಮೇಟ್ಸ್ ಒಂದು 3 ಜನ ಮಾಡಿದ್ರು, ಮತ್ತು ಸೀನಿಯರ್ ಆಫೀಸರ್ಸ್ ಕೇಳಿದ್ವಿ. ಎಲ್ಲ ಕೇಳಿದಾಗ ಮಾನ್ವಿ ಒಳಗೆ ಪೀಸ್ ಮೀಟಿಂಗ್ ಏನದ ನಾಮಕೆ ವ್ಯವಸ್ಥೆ ಪೇಪರ್ನೊಳಗೆ ಮಾಡಬೇಕು, ಅದ್ರ ಸಂಬಂಧ ಮಾಡ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ರೀತಿಯಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಸಮಾಜದವರು ಎಲ್ಲ ರೀತಿಯಿಂದ ಕೂಡಿ ಒಂದು ರೀತಿಯಿಂದ ಹಬ್ಬ ಆಚರಣೆ ಮಾಡ್ತಾರೆ. ಯಾವುದೇ ಗಲಾಟೆ ಆಗೋದಿಲ್ಲ, ಏನೂ ಆಗೋದಿಲ್ಲ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು. ನೀವೆಲ್ಲ ಮಾತಾಡಿದ್ ಗೊತ್ತಾಯ್ತು, ಅದು ಕನ್ಫರ್ಮ್ ಆಯ್ತು. ನಾವು ಫೋಟೋ ಹೇಳಿದ್ವಿ, ತಾತ್ನವ್ರು ಹೇಳಿಬಿಟ್ರೆ ಹೆಚ್ಚು ಕಡಿಮೆ ನಿಮ್ಗೆ 50 ವರ್ಷ ಇಲ್ಲಿ ಪೀಸ್ ಮೀಟಿಂಗ್ ಮಾಡ್ಕೊತ ಬಂದಿರಿ. ಅದು ಗೋಲ್ಡನ್ ಜೂಬ್ಲಿ ಆಗೈತೆ. ಅದು 50 ವರ್ಷ ಒಂದೇ ಸ್ಟೇಷನ್ದೊಳಗೆ ಒಬ್ರು ಪೀಸ್ ಮೀಟಿಂಗ್ ಮಾಡ್ತಾರೆ ಅಂದರೆ ಒಂದು ಗಲಾಟೆ ಆಗಿಲ್ಲ ಅಂತಂದ್ರೆ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಿಂದ ಶಾಂತ ಜನ ಅದರ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದಾರೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ರಂಜಾನ್ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಫಾರ್ಮಾಲಿಟೀಸ್ ಏನೈತಿ ಪ್ರತಿ ವರ್ಷದಂತ ಅದೇ ಆಚರಣೆ ಮಾಡಿ. ಯುಗಾದಿ ಹಬ್ಬನೂ ಹಂಗೆ ಐತಿ. ಬೇವು ಬೆಲ್ಲ ಅಂದ್ರೇನು, ಜೀವನದೊಳಗೆ ಏರಿಳಿತ ಬರ್ತಿರ್ತಾವೆ. ಒಂದೊಂದ್ಸಲ ಸುಖ ಸಿಗುತ್ತೆ, ಒಂದ್ಸಲ ದುಃಖ ಸಿಗುತ್ತೆ. ಎರಡು ಸಮಾನಾಂತರವಾಗಿ ಆಚರಣೆ ಮಾಡ್ಬೇಕು, ಅನುಭವಿಸ್ಬೇಕು ಅಂತಂದೇಳಿ ಅದ್ರ ಸಲುವಾಗಿ ಯುಗಾದಿ ಹೊಸ ವರ್ಷ ಆಚರಣೆ ಮಾಡ್ದಂಗೆ. ರಂಜಾನ್ ಏನಂತಂದ್ರೆ ಒಂದು ತಿಂಗಳ ಉಪವಾಸ ಇದ್ದು ದೇಹದಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನು ಒಂದು ತೊಡೆದು ಹಾಕುವ ಸಲುವಾಗಿ ಇದನ್ನ ರಂಜಾನ್ ಹಬ್ಬ ಆಚರಣೆ ಮಾಡೋದು. ಈ ಯಾವುದೇ ಹಬ್ಬ ಆಚರಣೆ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡೋದಿಲ್ಲ, ಅದರಿಂದ ವೈಜ್ಞಾನಿಕ ವಿಚಾರ ಇರ್ತವೆ, ಅದ್ರ ಮ್ಯಾಗೆ ಇದು ಮಾಡ್ತಿರ್ತಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡಿ. ಅದೇ ಥರ ಒಂದಿನ ಅವತ್ತು ಹೋಳಿ ಒಂದು ಏರಿಯಾದಾಗ ಮಾಡ್ತಾರಂತ ಹೇಳಿದ್ರು ಆದಾಪುರ ಪೇಟೆದೊಳಗೆ. ದಯವಿಟ್ಟು ಅವ್ರಿಗೆ ಹೇಳಿ ಪ್ರೇಯರ್ ಎಲ್ಲ ಮುಗಿದ ಮೇಲೆ ಹೋಳಿ ಹಬ್ಬ ಆಚರಣೆ ಮಾಡಲಿ. ಈಗ ಪ್ರೇಯರ್ ಮಾಡೋ ಮುಂದೆ ಏನಾದರೂ ಬಂದಂದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಬೇಡ. ಏನಾಗೋದಿಲ್ಲ, ನೀವು ಎಲ್ಲ ಹಬ್ಬ ನೀವು ಮಾಡ್ತೀರಿ, ನಾವು ಮಾಡ್ತೀವಿ, ಎಲ್ಲ ರೀತಿಯಿಂದ ಮಾಡ್ತೀರಿ. ಈ ಮೊಹರಂ ಹೇಳಿದ್ರು, ಮೊಹರಂ ಇನ್ನೂ ಇವ್ರು ಮಾಡ್ತಾರೆ, ಇದನ್ನು ಮಾಡ್ತಾರೆ. ರಂಜಾನಿಗೆ ನೀವೆಲ್ಲ ಪ್ರೇಯರ್ ಮುಗಿದ್ಮೇಲೆ ನಾವೆಲ್ಲ ನಿಮ್ಮ ಮನೆಯಾಗ ಊಟ ಮಾಡ್ತಿರ್ತೀವಿ, ಅದೆಲ್ಲ ಇದನ್ನೇ ಕಾಮನ್. ಆದ್ರೆ ಅವ್ರ ಭಾವನೆಗಳಿಗೆ ಧಕ್ಕೆ ತರಲಾರ್ದಂಗೆ ಆಚರಣೆ ಮಾಡ್ರಿ ಅನ್ನೋದು ಒಂದೇ ಉದ್ದೇಶ. ಇದು ಇಷ್ಟು. ಸೆಕೆಂಡ್ ಒನ್ ಏನಂತಂದ್ರೆ ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ, 1930 ಅದ್ರ ಬಗ್ಗೆ ಹೇಳ್ಬೇಕು. 112 ಎರಡು ಹೇಳ್ತೀನಿ, ಅದನ್ನೊಂದು ಇದು ಮಾಡ್ಕೊಂಬಿಡಿ. ಈಗ ಮುಂಚೆ ನೀವು 100ಗೆ ಕಾಲ್ ಮಾಡ್ತಿದ್ರಿ. 100ಗೆ ಕಾಲ್ ಮಾಡೋದು ಬೇಡ. ಫೈರು, ಆ್ಯಂಬುಲೆನ್ಸು ಮತ್ತು ಪೊಲೀಸು ಒಂದೇ ನಂಬರು, ಆಲ್ ಓವರ್ ಇಂಡಿಯಾ ಒಂದೇ ನಂಬರ್. ನೀವು ಎಲ್ಲೇ ಹೋಗಿ ಕಾಲ್ ಮಾಡಿದ್ರೆ 112 ಒಂದು ಇರುತ್ತೆ. ಅದು ಕಾಲ್ ಮಾಡಿದರೆ ವಿದಿನ್ 10 to 15 ಮಿನಿಟ್ಸ್ದೊಳಗೆ, ಇಲ್ಲಿ ಅಂತಂದ್ರೆ 5 ಮಿನಿಟ್ಸ್, ಹಳ್ಳಿ ಒಳಗೆ ಅಂತಂದ್ರೆ 10 to 15 ಮಿನಿಟ್ಸ್ದೊಳಗೆ ಪೊಲೀಸರು ಬರ್ತಾರೆ. ಅದು ಒಂದು. ಇನ್ನು ಜಾಸ್ತಿ ನಿಮಗೆಲ್ಲ ಗೊತ್ತಿರತ್ತಿ 1930 ಅಂತಂದ್ರೆ ಆನ್ಲೈನ್ ಚೀಟಿಂಗ್. ಈಗೆಲ್ಲ ಕಳ್ತನ ಮಾಡೋದು ಬಿಟ್ಟರೆ, ಈಗ ಮುಂಚೆ ಎಲ್ಲ ಕಳ್ತನ ಮಾಡ್ತಿದ್ರು, ಸೈಬರ್ ಅಫೆನ್ಸಸ್. ಈಗೆಲ್ಲ ಅದಕ್ಕೆ ಹಿಡಿದಾರೆ. ನಿಮಗೆಲ್ಲ ಫೋನ್ ಹಚ್ತಾರೆ, ನಾವು ಹಂಗೆ ಡಿಜಿಟಲ್. ನಮ್ಮೆಲ್ಲರ ಸಹಕಾರ ಪ್ರತಿ ವರ್ಷ ಯಾವ ರೀತಿ ಇರುತ್ತೆ, ಎಲ್ಲ ಹಬ್ಬಗಳಿಗೆ ಯಾವ ರೀತಿ ಸಹಕಾರ ನೀಡ್ತಾ ಬಂದಿದ್ದೇವೆ, ಆ ರೀತಿಯ ಸಹಕಾರ ನೀಡುತ್ತೀವಿ. ಈ ರಂಜಾನ್ ಹಬ್ಬದಲ್ಲಿ ವೈಯಕ್ತಿಕವಾಗಿ ಎಲ್ಲ ಮಾನವೀಯ ಮುಖಂಡರುಗಳು
ನಾವು ಈದ್ಗಾ ಮೈದಾನ ಹತ್ರನೇ ನಿಲ್ತೀವಿ ಹೋಗಿ, ಎಲ್ಲರೂ ಅಲ್ಲೇ ವಿಶೇಷ ಮಾಡ್ತೀವಿ. ನಂತರ ನಾವೆಲ್ಲ ನಮ್ಮ ಬ್ರದರ್ಸ್, ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗಿ ನಾವು ಸಿಹಿ ಹಂಚೋದು ಅವೆಲ್ಲ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆಗಳಿಗೂ ಸಹ ಯುಗಾದಿ ಹಬ್ಬದ ದಿನ ಎಲ್ಲ ಸಮಾಜದ ಬಾಂಧವರು ಬಂದು, ನಾನು ಹೆಚ್ಚಿಗೆ ಮಾತಾಡಿದೆ ಸರ್ ಅವ್ರು ಹೇಳಿದ್ದಕ್ಕೆ ಹೆಚ್ಚಿಗೆ ಇದೇನು ವಂದನಾರ್ಪಣೆ ಹೇಳಿದ್ರಲ್ಲ ಆ ರೀತಿಯೇ ಮುಗಿಸೋದು ಇಷ್ಟಪಡ್ತೀನಿ. ಯಾಕಂದರೆ ಮಾನವಿನಲ್ಲಿ ಇದು ಸರ್ ಅವರು ಹೇಳಿಬಿಟ್ಟಿರ್ತಾರೆ, ಇತಿಹಾಸ ನಾವು ನೋಡ್ಕೊಂತ ಬಂದಲ್ಲಿ ಇಲ್ಲಿ ಯಾವುದೂ ಘಟನೆ ಆಗಿಲ್ಲ. ಅದು ನಮ್ಮ ತಾತನ ಕಾಲ ಇರ್ಬೋದು, ನಮ್ಮ ದೊಡ್ಡಪ್ಪವ್ರ ಕಾಲದ ಇರ್ಬೋದು, ನಮ್ಮ ತಂದೆಯವ್ರ ಕಾಲದಲ್ಲಿ ಬಂದು ಈಗ ನಮ್ಮ ಅಣ್ಣವ್ರ ಕಾಲದಲ್ಲಿ ಇರಲಿ, ನಮ್ಮ ಇದರಲ್ಲಿದ್ರೂ ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವುದೇ ಹಬ್ಬದಲ್ಲಿ ಆಗಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ನಾವು ಪ್ರತಿ ಸಾರಿ ಹೇಳ್ತೀವಿ, ಸಣ್ಣ ಪುಟ್ಟ ಅವೇನಂದರೆ ಪುಂಡಾಟಿಕೆ ಅಂತ ಒಂದು ಹುಡುಗರು ಅಂಥವೇನು ಆದ್ರೂ ಅವ್ರನ್ನ ಅಲ್ಲೇ ಸೆದೆಬಡ್ದು ಅಲ್ಲೇ ನಾವು ಬಗೆಹರಿಸ್ತೀವಿ. ಅದನ್ನು ಮಾಡೋಷ್ಟು ಶಕ್ತಿ ದೇವರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಕೊಟ್ಟಾನ, ಎಲ್ಲರಿಗೂ ಒಂದು ಶಕ್ತಿ ಕೊಟ್ಟಾನ. ಅದಕ್ಕಿಂತ ಹೆಚ್ಚಿನದಾಗಿ ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತದೆ. ಅಲ್ಲಿವರೆಗೆ ಇಲ್ಲಿ ಯಾವುದು ಬಂದಿಲ್ಲ ಸರ್. ಇಲ್ಲಿವರೆಗೆ ಹೇಳ್ಬೇಕಂತಂದರೆ ಈ ಹಬ್ಬದ ಪ್ರಯುಕ್ತದಲ್ಲಿ ಯಾವ ಒಂದು ಘಟನೆಗಳು ಇಲ್ಲಿ ಮಾನವಿನಲ್ಲಿ ಆಗಿಲ್ಲ. ಈ ಬಾರಿಯೂ ಸಹ ಹಬ್ಬ ಶಾಂತ ರೀತಿಯಿಂದ ಎಲ್ಲರೂ ಒಂದು ಸೋದರತೆಯಿಂದ ನಡೆಸಿಕೊಂಡು ಉತ್ತಮವಾದಂಥ ಒಂದು ಪರಸ್ಪರ ಬಾಂಧವ್ಯ ಹೊಂದಿ ಎಲ್ಲರಿಗೂ ಒಂದು ಶುಭಾಶಯಗಳ ಆಗಲಿ ಅಂತೇಳಿ ನನ್ನ ಎರಡು